ಆತ್ಮೀಯರೇ ನಮಸ್ತೆ. ಮೀಡಿಯಾ ಸ್ಕ್ರೀನ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವು ಈ ದಿನ ಒಂದು ವಿಶಿಷ್ಟವಾದ ಬಾವಿಯ ಬಗ್ಗೆ ತಿಳಿಸ್ತಾ ಇದ್ದೇನೆ. ಈ ಬಾವಿ ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನಲ್ಲಿ ಬರುವಂಥದ್ದು. ಇಲ್ಲಿನ ಜನಕ್ಕೆ ತುಂಬಾ ಚಿರಪರಿಚಿತವಾದಂತಹ ಬಾವಿ. ಈ ಬಾವಿ ತನ್ನದೇ ಆದಂತಹ ಒಂದು ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿದೆ. ಏನು ಈ ಬಾವಿಯ ಐತಿಹಾಸಿಕ ಹಿನ್ನೆಲೆ, ಈಗ ಈ ಬಾವಿಯ ಚಿತ್ರಣ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ಒಂದು ಚಿಕ್ಕ ಮಾಹಿತಿಯನ್ನು ಕೊಡ್ತೀನಿ. ಬಹುಶಃ ನಿಮಗೂ ಕೂಡ ಇದು ತುಂಬಾ ಇಷ್ಟ ಆಗ್ಬೋದು ಅನ್ಕೊಂತೀನಿ. ಬನ್ನಿ ನೋಡೋಣ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ ಒಂದು ಬೋರ್ಡ್ ಅನ್ನು ಹಾಕಿದ್ದಾರೆ. ಈ ಬೋರ್ಡಿನ ಮೇಲೆ ಬರೆದಿದ್ದಾರೆ ಅಯ್ಯನ ಬಾವಿ ಅಂತೇಳಿ. ಈ ಬಾವಿಯ ಹೆಸರು ಅಯ್ಯನ ಬಾವಿ ಅಂತೇಳಿ. ಇದು ತನ್ನದೇ ಆದಂತಹ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ ಮತ್ತು ಇದನ್ನ ಶಕ್ತಿ ಬಾವಿಯಾಗಿರುತ್ತದೆ ಎಂದು ಭಾವಿಸ್ತಾರೆ. ಅಂದ್ರೆ ಇಲ್ಲಿ ಪೂಜೆಯನ್ನು ಕೂಡ ಮಾಡಲಾಗುತ್ತೆ. ಗ್ರಾಮ ದೇವತೆಗಳನ್ನ ಕರ್ಕೊಂಬಂದು ಗ್ರಾಮ ದೇವತೆಗಳಿಗೆ ಗಂಗಮ್ಮ ಸ್ನಾನ ಅಂತ ಮಾಡಿ ಇಲ್ಲಿನ ಒಂದು ಪೂಜೆ ಕೈಂಕರ್ಯಗಳೆಲ್ಲ ಇದಾವೆ, ಅವುಗಳನ್ನ ನೆರವೇರಿಸ್ತಾರೆ ಇಲ್ಲಿ. ಅಂದ್ರೆ ಒಂದು ಪೂಜನೀಯ ಬಾವಿ ಅಂತ ಇದನ್ನ ಹೇಳ್ತಾ ಹೋಗ್ಬೋದು. ಇದು ತಿಪ್ಟೂರು ತಾಲೂಕಿನ ಸುಕ್ಷೇತ್ರ ಕೆರಗೋಡಿ ರಂಗಾಪುರ ಮಠದ ಹಿಂದಿನ ಕಾಲದ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿ ಅವರಿಂದ ನಿರ್ಮಾಣವಾದ ಬಾವಿ ಅಂತ ಹೇಳಲಾಗ್ತದೆ. ಅವರು ಈ ಬಾವಿಯನ್ನ ನಿರ್ಮಾಣ ಮಾಡಿದ್ರು. ಯಾಕೆಂದ್ರೆ ಆಗಿನ ಕಾಲದಲ್ಲಿ ನೀರಿಗೆ ತುಂಬಾ ಬರ ಇತ್ತು. ಅಂದ್ರೆ ಬರಗಾಲ ಆಗಿರೋದ್ರಿಂದ ನೀರು ಸಿಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಈ ಬಾವಿಯನ್ನ ತೋಡಿ ಇಲ್ಲಿನ ಜನಕ್ಕೆ ಒಂದು ನೀರಿನ ಜೀವ ಸಂಕುಲಕ್ಕೆ ಒಂದು ನೀರನ್ನ ಕೊಟ್ರು ಅಂತಾನೆ ಹೇಳ್ಬೋದು. ಅಂದ್ರೆ ಇದು ಈ ಬಾವಿಯ ಒಂದು ವಿಶಿಷ್ಟ ಅಂದ್ರೆ ಎಂತ ಬರಗಾಲದಲ್ಲೂ ಕೂಡ ಈ ಬಾವಿ ಬತ್ತುತ್ತಿರ್ಲಿಲ್ವಂತೆ. ಅಂದ್ರೆ ಬರಗಾಲದಲ್ಲೂ ಬೇಸಿಗೆ ಕಾಲದಲ್ಲೂ ಕೂಡ ಈ ಬಾವಿಯಲ್ಲಿ ನೀರು ಜಿನುಗ್ತಾ ಇತ್ತು. ಈ ನೀರನ್ನ ಬಳಸ್ಕೊಂಡು ಇಲ್ಲಿನ ಜನರು ತಮ್ಮ ನಿತ್ಯ ಜೀವನಕ್ಕೆ ಇದನ್ನ ಬಳಕೆ ಮಾಡ್ಕೊಳ್ತಾ ಇದ್ರು. ಜಾನುವಾರುಗಳಿಗೂ ಕೂಡ ಇದನ್ನ ಕುಡಿಯಕ್ಕೆ ಬಳಸ್ತಾ ಇದ್ರು ಅಂತ ಹೇಳಲಾಗ್ತದೆ. ಅಂದ್ರೆ ಆಗಿನ ಕಾಲದ ಒಂದು ಜೀವ ಸೆಲೆ ಅಂತಾನೆ ಇದನ್ನ ಹೇಳ್ತಾ ಹೋಗ್ಬೋದು. ಆಮೇಲೆ ಈ ಬಾವಿದೊಂದು ವಿಶಿಷ್ಟತೆ ಏನಂದ್ರೆ ಪೂರ್ವ ಮತ್ತು ಪಶ್ಚಿಮವಾಗಿ ಕಲ್ಲನ್ನ ಎಸೆಯುವುದಕ್ಕಾಗಲ್ಲ ಅಂತ ಹೇಳಲಾಗ್ತದೆ. ಅಂದ್ರೆ ನೀವು ಪೂರ್ವದಿಂದ ನಿಂತು ಪಶ್ಚಿಮಕ್ಕೆ ಈ ಕಲ್ಲನ್ನು ಎಸ್ತರೆ ಯಾವುದೇ ಕಾರಣಕ್ಕೂ ಈ ದಡದಿಂದ ಆ ದಡಕ್ಕೆ ಕಲ್ಲು ತಲುಪುವುದಿಲ್ಲ ಅಂತೇಳಿ ಮೊದಲಿನಿಂದಲೂ ಕೂಡ ಕೇಳಿ ಬರುವಂಥದ್ದು. ಇದನ್ನ ತುಂಬಾ ಜನ ಟ್ರೈ ಮಾಡಿ ಕೂಡ ನೋಡಿದ್ದಾರೆ ಅಂತ ಹೇಳಲಾಗ್ತದೆ. ಯಾವುದೇ ಕಾರಣಕ್ಕೂ ಪೂರ್ವದಿಂದ ಪಶ್ಚಿಮವಾಗಿ ಕಲ್ಲನ್ನು ಎಸೆಯುವುದಕ್ಕಾಗಲ್ಲ ಅನ್ನೋದು. ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಯ್ಯನ ಬಾವಿಯ ಒಂದು ಚಿತ್ರಣ. ಒಮ್ಮೆ ನೋಡ್ಕೊಂಬಿಡಿ ಅಯ್ಯನ ಬಾವಿ ಹೇಗಿದೆ ಅಂತೇಳಿ. ತುಂಬಾ ವಿಶಾಲವಾದಂತಹ ಒಂದು ಬಾವಿ ಇದು. ಈ ಬಾವಿಗೆ ಸುತ್ತಲೂ ಕೂಡ ಕಲ್ಲಿನಿಂದ ಒಂದು ಕಟ್ಟೆಯನ್ನು ಕಟ್ಟಲಾಗಿದೆ. ಅಂದ್ರೆ ಕಲ್ಲಿನಿಂದ ನಿರ್ಮಾಣವಾಗಿರುವಂಥದ್ದು. ಯಾವುದೇ ರೀತಿ ಮಣ್ಣನ್ನು ಕುಸಿಯದ ರೀತಿಯಲ್ಲಿ ಕಲ್ಲನ್ನ ಜೋಡಣೆ ಮಾಡಿರುವಂಥದ್ದು. ಈಗಲೂ ಕೂಡ ಈ ಕಲ್ಲುಗಳು ಯಾವುದೇ ರೀತಿ ಜರುಗಿಲ್ಲ. ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ನೀಟಾಗಿ ಕಲ್ಲನ್ನ ಜೋಡಿಸಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಕಲ್ಲನ್ನ ನಾವು ತೋರಿಸ್ತಾ ಹೋಗ್ತಾ ಇದ್ದೀನಿ. ಅಂದ್ರೆ ಹಂತ ಹಂತವಾಗಿ ಕಲ್ಲನ್ನ ಜೋಡಿಸಿರುವಂಥದ್ದು. ಯಾವುದೇ ಕಾರಣಕ್ಕೂ ಕುಸಿಯದ ರೀತಿಯಲ್ಲಿ ಇದು ಹಂತ ಹಂತವಾಗಿ ಜೋಡಿಸಿರುವುದು. ಆದ್ರೆ ಒಂದು ವಿಚಾರ ಏನಂದ್ರೆ ಇದನ್ನ ಸ್ವಲ್ಪ ಮೇಂಟೆನೆನ್ಸ್ ಮಾಡೋದ್ರಲ್ಲಿ ಬಾವಿಯಲ್ಲಿ ಎಡವಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿಗೆ ಬರುವಂತವ್ರು, ಪೂಜೆ ಮಾಡೋಕೆ ಬರುವಂತವರು, ಈ ನೀರನ್ನ ಬಳಸುವಂತಹವರು, ಅಂದ್ರೆ ಪೂಜೆ ನಂತರದಲ್ಲಿ ಸಿಗುವಂತಹ ಒಂದಷ್ಟು ಪೂಜಾ ವಸ್ತುಗಳೇನಿದಾವೆ ಅವನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಿರೋದ್ರಿಂದ ದಡಕ್ಕೆ ತೇಲಿ ಬಂದು ಇಲ್ಲಿ ನಿಂತಿರೋಂಥದ್ದು. ಅಂದ್ರೆ ಬಾವಿ ನೀರಂದ್ರೆ ಹರಿಯುವುದಿಲ್ಲ, ನಿಂತಿರುವುದರಿಂದ ಸ್ವಲ್ಪ ಇದು ಮಲಿನವಾಗುತ್ತೆ. ಸೊ ದಯವಿಟ್ಟು ಯಾರು ಕೂಡ ಬಾವಿಯಲ್ಲಿ ಈ ತರ ಎಸೆಯುವುದು ಬೇಡ ಅಂತ ಹೇಳ್ಬೋದು. ಬೋರ್ಡಲ್ಲೂ ಕೂಡ ಬರೆದಿದ್ದಾರೆ ಯಾವುದೇ ಕಾರಣಕ್ಕೂ ಈ ರೀತಿ ಮಲಿನ ಮಾಡಬಾರ್ದು ಅಂತೇಳಿ. ಇದನ್ನ ಇಲ್ಲಿಗೆ ಬರುವಂತವರು ಬಹುಶಃ ಪಾಲಿಸಿದ್ರೆ ಉತ್ತಮ ಅಂತ ಹೇಳ್ಬೋದು. ಈಗ ಬಾವಿಯ ಚಿತ್ರಣದ ಬಗ್ಗೆ ಮತ್ತೆ ಬರೋಣ. ನೀವೀಗ ಗಮನಿಸ್ತಾ ಇರ್ಬೋದು, ನೀರು ಬಾವಿಯಲ್ಲಿ ಈಗಲೂ ಕೂಡ ಮೇಲ್ಭಾಗದಲ್ಲಿದೆ. ಇದು ಬೇಸಿಗೆ ಇರ್ಬೋದು, ಮಳೆಗಾಲ ಇರ್ಬೋದು, ಯಾವಾಗಲೂ ಕೂಡ ಇಲ್ಲಿ ನೀರು ಇದೇ ರೀತಿ ಇರುತ್ತೆ. ಯಾವುದೇ ಕಾರಣಕ್ಕೂ ನೀರು ಬತ್ತುವುದಿಲ್ಲ ಅಂತ ಹೇಳಲಾಗ್ತಿದೆ. ನೀವು ಒಂದು ವಿಚಾರವನ್ನು ನೀವು ಇಲ್ಲಿ ಗಮನಿಸ್ಬೋದು. ಈ ತಿಪ್ಟೂರು ಭಾಗದಲ್ಲಿ ನಿಮಗೆ 500 ಅಡಿ 600 ಅಡಿ 700 ಅಡಿ ಹೋದ್ರು ಕೂಡ ಬೋರ್ವೆಲ್ ಹಾಕ್ಸಿದ್ರು ಕೂಡ ನೀರು ಸಿಗಲ್ಲ ನಿಮ್ಗೆ. ಆದ್ರೆ ಈ ಬಾವಿನಲ್ಲಿ ನಿಮಗೆ ಮೇಲೆ ನೀರು ಜಿನುಗ್ತಾ ಇರುತ್ತೆ, ಮೇಲೆ ನೀರು ತುಂಬಿ ತುಳುಕ್ತಾ ಇದೆ ನಿಮ್ಗೆ. ಅಂದ್ರೆ ನೀವು ಈ ಬಾವಿಯ ಒಂದು ಏನಂತಾರೆ ವೈಶಿಷ್ಟ್ಯತೆಯನ್ನ ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಹೇಗೆ ತನ್ನ ಜೀವ ಸೆಲೆಯನ್ನ ನೀರು ಇಲ್ಲಿ ಕಾಪಾಡ್ಕೊಂಡಿದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಇಲ್ಲಿ ನೀರು ತುಂಬಿ ತುಳುಕ್ತಾ ಇದೆ. ಅಂದ್ರೆ ಈ ಬಾವಿಯನ್ನ ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡಿದ್ರಲ್ಲ, ಇಲ್ಲಿನ ಜನಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಆಗಿನಿಂದ ಈಗಲೂ ಕೂಡ ಈ ಬಾವಿಯಲ್ಲಿ ಹೀಗೆ ನೀರಿದೆ ಅಂತಾನೆ ಹೇಳ್ಬೋದು. ನೀವಿಲ್ಲಿ ಗಮನಿಸ್ತಾ ಇರ್ಬೋದು, 3 ಕಡೆ ಸುತ್ತಲೂ ಅಣೆಯನ್ನ ಕಟ್ಟಲಾಗಿದೆ. ಒಂದು ಭಾಗದಲ್ಲಿ ಒಂದು ಸ್ವಲ್ಪ ಸ್ಲೋಪ್ ಅನ್ನ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಸ್ಲೋಪು 3 ಕಡೆ ಕಡದಾಗಿ
ಸ್ಟೆಪ್ ಕಲ್ಲನ್ನು ಕಟ್ಟಿದ್ದಾರೆ, ಮತ್ತೊಂದು ಭಾಗದಲ್ಲಿ ಈ ರೀತಿ ಸ್ತೂಪವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಯಾವುದೇ ರೀತಿಯಾದಂತಹ ಗಣಪತಿ ವಿಸರ್ಜನೆ ಇರ್ಬೋದು, ಜಾನುವಾರುಗಳನ್ನ ತೊಳೆಯದಿರ್ಬೋದು, ಬೇರೆ ರೀತಿಯ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ. ಇಲ್ಲಿ ಬಾವಿನಲ್ಲಿ ಬೇಕಾದರೆ ನೀರನ್ನು ತೆಗೆದುಕೊಂಡು ಹೋಗ್ಬೋದು. ಪೂಜೆ ಏನಾದರೂ ಇದ್ರೆ ಬಂದು ಇಲ್ಲಿ ಪೂಜೆಯನ್ನು ಮಾಡಿ ಹೋಗ್ಬೋದು. ಅದು ಬಿಟ್ಟರೆ ಯಾವುದೇ ರೀತಿಯ ಬೇರೆ ರೀತಿಯ ಚಟುವಟಿಕೆಗಳಿಗೆ ಇಲ್ಲಿ ಆಸ್ಪದವನ್ನು ಮಾಡಿಕೊಟ್ಟಿಲ್ಲ. ಮೊದಲೆಲ್ಲ ಇಲ್ಲಿ ಜಾನುವಾರುಗಳಿಗೆಲ್ಲ ನೀರೆಲ್ಲ ಬಳಸ್ತಾ ಇದ್ರು, ಬಟ್ ಈಗ ಇಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ. ಯಾಕೆ ಸುಮ್ಮನೆ ಈ ಬಾವಿಯಲ್ಲಿ ಮಲಿನ ಮಾಡೋದಿರ್ಬೋದು, ಬೇರೆ ರೀತಿಯ ಕಾರ್ಯ ಚಟುವಟಿಕೆಗಳು ಮಾಡೋದಿರ್ಬೋದು ಬೇಡ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿಯ ಸ್ಥಳೀಯ ಆಡಳಿತ ಅದನ್ನು ಒಂದು ಆರ್ಡರನ್ನು ಹೊರಡಿಸಿದೆ ಅಂತಲೇ ಹೇಳ್ಬೋದು. ನೀವೀಗ ಗಮನಿಸ್ತಾ ಇರ್ಬೋದು, ಬಾವಿಯ ವಿಶಾಲತೆಯನ್ನು ಒಮ್ಮೆ ಗಮನಿಸಿ, ಎಷ್ಟು ವಿಶಾಲವಾದಂತಹ ಬಾವಿ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಹೈವೇ ಕಾಣ್ತಾ ಇದೆಯಲ್ಲ, ಇದು BH ರಸ್ತೆ, ಅಂದರೆ ತಿಪ್ಟೂರಿನಿಂದ ಅರಸೀಕೆರೆಗೆ ಹೋಗುವಂಥ ಒಂದು ರಸ್ತೆ. ಇದು BH ರಸ್ತೆ, ಬೆಂಗಳೂರು ಟು 1 hour ಹೈವೇ. ಇದು ತಿಪ್ಟೂರಿನಿಂದ ಅರಸೀಕೆರೆಗೆ ಹೋಗುವ ಭಾಗದಲ್ಲಿ ಸಿಗುವಂಥದ್ದು. ತಿಪ್ಟೂರಿನಿಂದ 4 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಬಾವಿ ಇದು. ನೀವು ಸೂಕ್ಷ್ಮವಾಗಿ ಗಮನಿಸಿ, ನಿಮಗೆ ಗೊತ್ತಾಗುತ್ತೆ. ಪಕ್ಕದಲ್ಲೇ ರಸ್ತೆ ಇದೆ, ರಸ್ತೆ ಪಕ್ಕದಲ್ಲಿರುವಂತಹ ಒಂದು ಬಾವಿ. ನೋಡಿದ್ರೆ ಒಂದು ಕ್ಷಣ ನಿಮಗೆ ಏನು ದೊಡ್ಡ ಕಲ್ಯಾಣಿ ರೀತಿ ಕಾಣ್ತಾ ಇದೆಯಲ್ಲ ಅನಿಸುತ್ತೆ. ಆ್ಯಕ್ಚುಲಿ ಇದು ಕಲ್ಯಾಣಿ ರೀತಿಯೇ ಇದೆ, ಬಟ್ ಹೆಸರು ಬಂದು ಇದು ಅಯ್ಯನ ಬಾವಿ ಅಂತ ಹೇಳಿ. ತುಂಬ ವಿಶಾಲವಾದಂತಹ ಬಾವಿ. ನೀವು ಹೀಗೆ ಗಮನಿಸ್ತಾ ಹೋಗಿ, ಕಲ್ಲನ್ನು ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಂದರೆ ಆಗಿನ ಕಾಲದ ಒಂದು ಕೆಲಸಗಳು ಹೇಗಿರ್ತಾ ಇದ್ದು, ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳ್ಬೋದು. ನೋಡಿ, ವಿಶಾಲವಾದಂಥ ಬಾವಿ. ಸೊ ನಿಮ್ಗೆ ಹೀಗೆ ತೋರಿಸ್ತಾ ಹೋಗ್ತೀನಿ. ಈ ಬಾವಿ ಅಂದರೆ ಮೊದಲೆಲ್ಲ ಬಾವಿ ಪಕ್ಕಗಳಲ್ಲಿ, ಕಲ್ಯಾಣಿಗಳ ಪಕ್ಕದಲ್ಲಿ ಒಂದು ಮಂಟಪಗಳನ್ನ ಕಟ್ತಾ ಇದ್ರು. ಮಂಟಪಗಳನ್ನ ಯಾಕೆ ಕಟ್ತಾ ಇದ್ರು ಅಂದರೆ, ಇಲ್ಲಿಗೆ ಗ್ರಾಮ ದೇವತೆಗಳನ್ನ ಕರ್ಕೊಂಡು ಬಂದರೆ ಆ ದೇವತೆಗಳನ್ನ ಕೂರಿಸಿ ಪೂಜೆ ಮಾಡಲು ಅನುಕೂಲವಾಗಲಿ ಅಂತೇಳಿ ಮಂಟಪಗಳನ್ನ ಕಟ್ತಾ ಇದ್ರು. ಆ ರೀತಿಯ ಮಂಟಪ ಕೂಡ ಇಲ್ಲಿದೆ. ಬಟ್ ಏನಂದರೆ, ಆ ಮಂಟಪವನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡದಲ್ಲೇ ಇರುವುದರಿಂದ ಆ ಮಂಟಪ ಈಗ ಪಾಳು ಬಿದ್ದ ಮಂಟಪ ಆಗಿ ಮಾರ್ಪಾಡಾಗಿದೆ. ತುಂಬ ಬೇಜಾರಿನ ವಿಷಯ ಇದು. ಯಾವುದೇ ರೀತಿ ಮೇಂಟೆನೆನ್ಸ್ ಇಲ್ಲ. ನೀವೀಗ ನೋಡ್ತಾ ಇರ್ಬೋದು, ಈಗಾಗಲೇ ಬಿದ್ದೋಗಿದೆ ಇದು. ಇಲ್ಲಿನ ಸ್ಥಳೀಯ ಆಡಳಿತ ಇದನ್ನು ಮೇಂಟೈನ್ ಮಾಡಬೇಕಾಗಿತ್ತು, ಗ್ರಾಮಾಡಳಿತ ಮೇಂಟೈನ್ ಮಾಡಬೇಕಾಗಿತ್ತು, ಆದರೆ ಮೇಂಟೈನ್ ಮಾಡಿಲ್ಲ, ಪಾಳು ಬಿದ್ದೋಗಿದೆ. ಮೊದಲೆಲ್ಲ ಇಲ್ಲಿನ ಗ್ರಾಮ ದೇವತೆಗಳನ್ನ ಕರ್ಕೊಂಡು ಬಂದು ಇಲ್ಲಿ ಕೂರಿಸಿ ಪೂಜೆಯನ್ನು ಮಾಡ್ತಾಯಿದ್ರು. ಈಗ ಯಾವುದೇ ರೀತಿಯ ಆ ಥರದ ಒಂದು ಆಚರಣೆ ಬಹುಶಃ ಇಲ್ಲಿ ಕೂರಿಸುವ ಆಚರಣೆ ಇಲ್ಲ ಅನಿಸುತ್ತೆ. ಹಾಗಾಗಿ ಇದು ಮಂಟಪ ಪಾಳು ಬಿದ್ದ ಮಂಟಪ ಹಾಗೆ ಉಳಿದೋಗಿದೆ. ಬಾವಿ ಮಾತ್ರ ಮೊದಲಾಗಿತ್ತು ಹಾಗೇ ಇದೆ, ಮೊದಲು ಹೇಗೆ ನೀರಿತ್ತು ಹಾಗೇ ಇದೆ. ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ತುಂಬ ಜನ ಇಲ್ಲಿ ಬಾವಿಗೆ ಬರ್ತಾರೆ, ಬಂದು ಈ ಬಾವಿಯ ಚಿತ್ರಣವನ್ನು ನೋಡ್ತಾರೆ, ಈ ಬಾವಿಯ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ತಿಳ್ಕೊತಾರೆ, ಒಂದು ವೈಶಿಷ್ಟ್ಯತೆಯನ್ನು ತಿಳ್ಕೊತಾರೆ. ಈ ಬಾವಿಯ ಏನು ಪೂರ್ವ ಮತ್ತು ಪಶ್ಚಿಮವಾಗಿ ಕಲ್ಲು ಎಸ್ತರೆ ಹೋಗೋದಿಲ್ಲ ಅಂತಾರೆ. ಅದು ಒಮ್ಮೊಮ್ಮೆ ಇಲ್ಲಿನ ಹುಡುಗರು ಕಲ್ಲು ಎಸ್ತು ಚೆಕ್ ಕೂಡ ಮಾಡ್ತಾರೆ. ನಾವು ಕೂಡ ಒಮ್ಮೊಮ್ಮೆ ಕಲ್ಲು ಎಸ್ತದ್ರ ಬಗ್ಗೆ ಚಿತ್ರಣವನ್ನು ನೋಡೋಣ, ಯಾಕಿದು ಹೋಗಲ್ಲ ಅಂತ ಹೇಳಿ. ಆದ್ಮೇಲೆ ನೀವೀಗ ಗಮನಿಸ್ಬೋದು, ಪೂರ್ವದಿಂದ ಪಶ್ಚಿಮ ಅಭಿಮುಖವಾಗಿ ಕಲ್ಲನ್ನು ಎಸ್ತರೆ ಯಾವುದೇ ಕಾರಣಕ್ಕೂ ಆ ದಡದಿಂದ ಈ ದಡಕ್ಕೆ ಕಲ್ಲು ದಾಟುವುದಿಲ್ಲ ಅಂತ ಹೇಳಲಾಗ್ತಿದೆ. ಸೊ ನಾವು ಕೂಡ ಇದನ್ನ ಚೆಕ್ ಮಾಡ್ಬೇಕಂತೇಳಿ ಈಗ ತೀರ್ಮಾನಿಸಿದ್ದೇವೆ. ಸೊ ಹಾಗಾಗಿ ನಮ್ಮ ಜೊತೆ ಬಂದಂತಹ ನಮ್ಮ ಸ್ನೇಹಿತರೊಬ್ಬರು ಆ ಕಡೆಯಿಂದ ಈ ಕಡೆಗೆ ಕಲ್ಲನ್ನು ಎಸೆಯುವ ಪ್ರಯತ್ನವನ್ನು ಮಾಡ್ತಾರೆ. ಅದನ್ನ ಒಂದು ಚಿತ್ರಣವನ್ನು ನಿಮಗೆ ತೋರಿಸಲು ನಾನು ಬಯಸ್ತೇನೆ. ಈಗ ನೀವು ಗಮನಿಸ್ತಾ ಹೋಗ್ಬೋದು, ಈಗ ಕಲ್ಲನ್ನು ಆ ಭಾಗದಿಂದ ಈ ಭಾಗಕ್ಕೆ ಎಸ್ತರೆ ಬರುತ್ತಾ ಇಲ್ಲ ಅಂತ ನೋಡ್ಬೋದು. ಅಂದರೆ ಇದು ಐತಿಹಾಸಿಕವಾಗಿ ಈಗಾಗಲೇ ಪ್ರೂವ್ ಆಗಿರುವಂಥದ್ದು. ಆ ಭಾಗದಿಂದ ಎಸ್ತರೆ ಈ ಭಾಗಕ್ಕೆ ಬರೋದಿಲ್ಲ ಅಂತ. ಒಂದು ಕಡೆ ಎಲ್ಲ ಡಿಸ್ಟೆನ್ಸ್ ಜಾಸ್ತಿ ಇರ್ಬೋದು, ಹಾಗಾಗಿ ತಲುಪಲ್ಲ ಅಂತ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇಲ್ಲಿನ ಸ್ಥಳೀಯವಾಗಿ ಇಲ್ಲಿನ ಏನು ಜನರು ಏನಿದ್ದಾರೆ, ಈ ಭಕ್ತಿ ಭಾವದಿಂದ ಒಂದು ದೈವ ರೂಪವನ್ನು ಕಟ್ಕೊಂಡಿದ್ದಕ್ಕೆ ಯಾವುದೇ ಕಾರಣಕ್ಕೂ ಕಲ್ಲನ್ನು ದಾಟುವುದಕ್ಕೆ ಸಾಧ್ಯ ಇಲ್ಲ ಇದು ಅಂತೇಳಿ ಹೇಳ್ಬೋದು. ಅಂದರೆ ಅಯ್ಯನ ಬಾವಿಯಲ್ಲಿ ಪೂರ್ವದಿಂದ ಪಶ್ಚಿಮ ಅಭಿಮುಖವಾಗಿ ಕಲ್ಲನ್ನು ಹೆಸರೆ ಯಾವುದೇ ಕಾರಣಕ್ಕೂ ಆ ದಡದಿಂದ ಈ ದಡಕ್ಕೆ ಬರಲ್ಲ ಅಂತೇಳಿ ಇಲ್ಲಿನ ಒಂದು ನಂಬಿಕೆ. ನೋಡೋಣ, ಒಂದು ಡಿಸ್ಟೆನ್ಸ್ ಅಂತೂ ತುಂಬ ದೊಡ್ಡದಾಗಿದೆ, ವಿಶಾಲವಾಗಿದೆ. ಒಂದು ರೀತಿ ಅಯ್ಯನ ಬಾವಿ ಅಂತ ಹೇಳಿದ್ರು ಕೂಡ ಇದು ಕಲ್ಯಾಣಿ ರೀತಿ ಕಾಣುತ್ತೆ ನಿಮಗೆ. ಇದನ್ನು ನೀವು ಗಮನಿಸ್ತಾ ಹೋಗ್ಬೋದು. ಸೊ ಈಗ ನಮ್ಮ ಗೆಳೆಯರೊಬ್ಬರು ಆ ಕಡೆಯಿಂದ ಕಲ್ಲನ್ನು ಎಸೆಯುವ ಪ್ರಯತ್ನವನ್ನು ಮಾಡ್ತಾರೆ. ಸೊ ಈಗಾಗಲೇ ನಿಮಗೆ ಕಾಣ್ತಾ ಇರ್ಬೋದು, ಗಮನಿಸಿ. ನೋಡಿ, ಕಲ್ಲನ್ನು ಎಸ್ತರು, ಬಟ್ ಅದು ಅಲ್ಲೇ ಮಧ್ಯದಲ್ಲೇ, ಬಾವಿ ಮಧ್ಯದಲ್ಲೇ ಬಿತ್ತು. ಬಹುಶಃ ನೀವು ಸೂಕ್ಷ್ಮವಾಗಿ ಗಮನಿಸ್ಬೋದು. ಕಾಣಿಸ್ತಿದೆ ಅನ್ಕೊಂತೀನಿ.
ಒಂದು ರೀತಿ ಅಲೆ ರೀತಿ ಬರ್ತಾ ಇದೆ, ಅಂದ್ರೆ ಕಲ್ಲುಗಳು ಅಲ್ಲೇ ಬೀಳ್ತಾ ಇದೆ. ಅಲ್ಲಿಂದ ಎಸ್ತ್ರೆ ಈ ದಡಕ್ಕೆ ದಾಟ್ತಾ ಇಲ್ಲ ಅಂತ ಹೇಳೋ ಮತ್ತಷ್ಟು ಸನಿಹಕ್ಕೆ ಹೋಗಿ ನಿಮ್ಗೆ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ. ನೋಡಿ, ಅವರು ಕಲ್ಲನ್ನು ಎಸ್ತಿದ್ದಾರೆ, ಬಟ್ ಮಧ್ಯದಲ್ಲೇ ಬಿದ್ದಿದೆ ಅಂತ ಹೇಳ್ಬೋದು. ಎಲ್ಲ ಒಂದ್ ಕಡೆ ಇಲ್ಲಿನ ನಂಬಿಕೆ, ಆ ನಂಬಿಕೆಗೆ ಪೂರಕವಾಗಿ ಅವ್ರ ಕಲ್ಲು ಎಸ್ತರು ಕೂಡ ಬರ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಡಿಸ್ಟೆನ್ಸ್ ಕೂಡ ತುಂಬಾ ದೊಡ್ಡದಾಗಿದೆ, ಬಟ್ ಅರ್ಧದಿಂದ ಇತ್ಲಾಗೆ ದಾಟ್ತಾನೆ ಇಲ್ಲ ಅಂತ ಹೇಳ್ಬೋದು. ಒಂದು ರೀತಿಯ ಆಕರ್ಷಣೆಯ ರೀತಿಯಲ್ಲಿ ಕಲ್ಲು ಅಲ್ಲೇ ಬೀಳ್ತಾ ಇದೆ ಅಂತಾನೆ ಹೇಳ್ಬೋದು. ಮತ್ತೊಮ್ಮೆ ಗಮನಿಸಿ, ಆ ಭಾಗದಿಂದ ಕಲ್ಲನ್ನ ಎಸೆಯುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಯ್ಯನ ಬಾವಿಗೆ. ನೋಡಿ, ಅಲ್ಲೇ ಮಧ್ಯದಲ್ಲೇ ಬೀಳ್ತಾ ಇದೆ. ನೀವು ಎಷ್ಟೇ ಫೋರ್ಸ್ ಆಗಿ ಎಸ್ತರು ಕೂಡ ಅಯ್ಯನ ಬಾವಿಯ ಮಧ್ಯದಿಂದ ಕಲ್ಲು ದಾಟ್ತಾ ಇಲ್ಲ. ಅಂದ್ರೆ ಪೂರ್ವದಿಂದ ಪಶ್ಚಿಮಾಭಿಮುಖವಾಗಿ ಏನು ಕಲ್ಲನ್ನು ಎಸೆಯುತ್ತಾರೆ, ಅದು ಈ ಕಡೆ ಬರ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಅಯ್ಯನ ಬಾವಿಯ ಮತ್ತೊಂದು ವೈಶಿಷ್ಟ್ಯತೆ ಇದು. ಅಂದ್ರೆ ಎಂತ ಬರಗಾಲದಲ್ಲೂ ಕೂಡ ನೀರು ಬತ್ತಲ್ಲ ಅಂತ ಒಂದಾದ್ರೆ, ಪೂರ್ವದಿಂದ ಪಶ್ಚಿಮಾಭಿಮುಖವಾಗಿ ಕಲ್ಲನ್ನು ಎಸ್ತರು ಕೂಡ ಇತ್ಲಾಗಿ ಬರಲ್ಲ ಅನ್ನೋದು ಮತ್ತೊಂದು ಪ್ರತೀತಿ ಅಂತಾನೆ ಹೇಳ್ಬೋದು ಈ ಅಯ್ಯನ ಬಾವಿಯಲ್ಲಿ. ಆದ್ಮೇಲೆ ನೀವು ಇಲ್ಲಿ ಗಮನಿಸಬಹುದು, ನಾವು ಅಯ್ಯನ ಬಾವಿಯ ಚಿತ್ರಣವನ್ನ ಮಾಡ್ಬೇಕಾದ್ರೆ ಒಂದಷ್ಟು ಇಲ್ಲಿನ ಏನನ್ಬೋದು ಅಯ್ಯನ ಬಾವಿ ಪ್ರೇಮಿಗಳು ಅಂತಾನೆ ಹೇಳ್ಬೋದು, ಪ್ರವಾಸಿಗರು ಅಂತ ಹೇಳ್ಬೋದು, ಇಲ್ಲಿನ ಸ್ಥಳೀಯರು ಅಂತ ಹೇಳ್ಬೋದು. ಅಯ್ಯನ ಬಾವಿ ಹತ್ರ ಹೇಳಿದ್ರು ಇದನ್ನ ನೋಡ್ಬೇಕು ಅಂತ ಹೇಳಿ. ಅವ್ರನ್ನ ಮಾತಾಡ್ಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಬನ್ನಿ ಮಾತಾಡ್ಸೋಣ, ಅವ್ರು ಏನ್ ಹೇಳ್ತಾರೆ ಅಯ್ಯನ ಬಾವಿ ಬಗ್ಗೆ ಅಂತ ಹೇಳಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಏನ್ ಹೇಳ್ತೀರಾ ಇದ್ರ ಬಗ್ಗೆ, ಅಯ್ಯನ ಬಾವಿ ಬಗ್ಗೆ? ಏನ್ ಇದು ಐತಿಹಾಸಿಕ ಪ್ರಸಿದ್ಧ ಸ್ಥಳವಾಗಿದೆ. ಮತ್ತೆ ಇದು ಪೂರ್ವ ಮತ್ತೆ ಪಶ್ಚಿಮ ಕಲ್ಲು ಎಸೆದ್ರೆ ಅದು ದಡ ಸೇರಲ್ಲ, ಅಂದ್ರೆ ನೀರೊಳಗನೆ ಬೀಳುತ್ತೆ. ಅಷ್ಟು ಸತ್ಯವಾಗಿದೆ. ನಾವು ಒಂದ್ಸರಿ ಟ್ರೈ ಮಾಡಿದೀವಿ, ಆಗ್ಲಿಲ್ಲ. ಈ ಪೂರ್ವಜರು ಈ ಯಾವುದು ಕೆರೆಗೋಡಿ ರಂಗಾಪುರ ಆ ಸ್ವಾಮೀಜಿ ಪ್ರತಿಷ್ಠಾಪನೆ ಮಾಡಿರುವಂತ ಪ್ರತೀತಿ ಇದೆ. ನಾವು ಒಂದ್ಸರಿ ಟ್ರೈ ಮಾಡಿದ್ವಿ, ಕಲ್ಲು ಎಸೆಯಕ್ಕೆ ಆಗ್ಲಿಲ್ಲ. ಅಯ್ಯನ ಬಾವಿ ಸ್ವಾಮಿ ಇದು ಐತಿಹಾಸಿಕ ಪುಣ್ಯ ಸ್ಥಳ. ಇದು ಕೆರಗೋಡಿ ರಂಗಾಪುರ ಹಿರಿಯ ತಲೆಗಳ ಪ್ರಸಿದ್ಧಿ, ಅವರು ಸ್ಥಾಪನೆ ಮಾಡಿದಂಥ ಜಾಗ ಸ್ವಾಮೀಜಿಗಳು. ಆಮೇಲೆ ತುಂಬಾ ಶ್ರೇಷ್ಠವಾಗಿದೆ. ಈ ಪೂರ್ವದಿಂದ ಪಶ್ಚಿಮಕ್ಕೆ ಯಾವುದೇ ಕಾರಣಕ್ಕೂ ಎಷ್ಟೇ ಶಕ್ತಿವಂತ, ಎಷ್ಟೇ ಬಲಶಾಲಿ ಆದ್ರೂ ಕಲ್ಲು ಎಸೆಯೋಕೆ ಆಗೋದಿಲ್ಲ ಅಂತ ಹೇಳಿ ಇದು ಭಾರಿ ಐತಿಹಾಸಿಕ ಪುಣ್ಯಕ್ಷೇತ್ರವಾಗಿದೆ. ಎಂತ ಬರಗಾಲದಲ್ಲೂ ನೀರು ಬಂದು ಬತ್ತುವುದಿಲ್ಲ, ತುಂಬಾ ಶ್ರೇಷ್ಠವಾಗಿದೆ. ಇಲ್ಲಿನ ಸ್ಥಳೀಯರು ಹೇಳ್ತಾರೆ 600 ಮೀಟರ್ ಕೆಳಗೆ ಹೋದ್ರು ನೀರು ಬರ್ತಾ ಇಲ್ಲ, ಅಯ್ಯನ ಬಾವಿ ಮೇಲೆ ನೀರು ತೇಲ್ತಾ ಇರುತ್ತೆ ಅಂತ ಹೇಳಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ ಸ್ವಾಮಿ, ಇದು ಸತ್ಯವಾದ ಮಾತು. ಮಾತು. ನಾವು ನೋಡಿದ ಮಟ್ಟಿಗೆ ತುಂಬಾ ವರ್ಷಗಳಿಂದ ನೋಡ್ತಾ ಇದೀವಿ. ಇದು ಯಾವ್ದೇ ತರ ಒಂದ್ ಸ್ವಲ್ಪ ನೀರು ಕಡಿಮೆ ಆಗ್ಬೋದು, ಕಣಕ್ಕೂ ಬತ್ತೋದಿಲ್ಲ. ಇದು ಒಂದಷ್ಟು ಮೇಂಟೆನೆನ್ಸ್ ಕಡಿಮೆ ಇದೆ ಅನ್ಸುತ್ತೆ ಇಲ್ಲೆಲ್ಲ. ಹೌದು ಸ್ವಾಮಿ, ಇಲ್ಲೆಲ್ಲ 200% ಮೇಂಟೆನೆನ್ಸ್ ಎಲ್ಲ ಇದಿಲ್ಲ ವ್ಯವಸ್ಥೆ. ಈಗ ರೋಡ್ ಎಲ್ಲ ವ್ಯವಸ್ಥೆ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಇದೆಲ್ಲ ಮಾಡಕ್ ಹೋದಾಗ ತೊಂದರೆ ಆಯ್ತಂತ ಅವ್ರಿಗೆ. ಮಾಡಕ್ಕೆ ಬಾವಿನೇ ಮುಚ್ಚಕ್ ಹೋದಾಗ ಅವ್ರಿಗೆ ತೊಂದರೆ ಆಗಿರೋದಕ್ಕೆ ಅದವ್ರು ಏನು ಮಾಡಿಲ್ಲ. ಹಂಗೆ ಇದೊಂದ್ ಸ್ವಲ್ಪ ಯಾರು ಇದಕ್ಕೆ ಸಂಬಂಧಪಟ್ಟವ್ರು ಯಾರು ಇದಾರೆ, ಅಥವಾ ಯಾರೋ ಮುಜರಾಯಿ ಇಲಾಖೆ ಇದೆಯೋ ಅಥವಾ ಗ್ರಾಮ ಪಂಚಾಯತಿ ಗಮನದಲ್ಲಿ ಇಟ್ಕೊಂಡು ಮಾಡ್ಬಿಟ್ಟು ಸ್ವಲ್ಪ ಇದೇನು ಫೆನ್ಸಿಂಗ್ ಎಲ್ಲ ಹಾಕಿ ನೀಟಾಗಿ ಇಲ್ಲೆಲ್ಲ ಒಂದ್ ಸ್ವಲ್ಪ ಇನ್ನೂ ಒಂದ್ ಸ್ವಲ್ಪ ಇದನ್ನ ಮಾಡಬಹುದು. ಆತ್ಮೀಯರೇ, ಇದಾಗಿತ್ತು ಅಯ್ಯನ ಬಾವಿಯ ಒಂದು ಐತಿಹಾಸಿಕ ಹಿನ್ನೆಲೆ ಅಂತ ಹೇಳ್ತಾ, ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಹತ್ರ ಬರ್ತೀನಿ. ಅಲ್ಲಿಯವರೆಗೂ ಎಲ್ರಿಗೂ ಧನ್ಯವಾದಗಳು.